ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಂದಗೋಕುಲ ಎಪಿಸೋಡ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಮೊದಲನೇದಾಗಿ ಇಲ್ಲಿ ಅಮೂಲ್ಯ ಬಂದುಬಿಟ್ಟು ನೋಡ್ತಾ ಇರ್ತಾನೆ. ಯಾಕೆ ಅಂತಂದರೆ ಅವ್ರಿಗೆ ವಲ್ಲಭ 10,000ನ ಅರೇಂಜ್ ಮಾಡಬೇಕಲ್ವಾ, ಮಾಡಿದನೋ ಇಲ್ವೋ, ಇವನಿಗೇನು ಚಿಂತೆ ಇಲ್ವಾ, ಯಾಕೆ ಈ ಥರ ಇದ್ದಾನೆ ಅಂತ ಹೇಳಿ ಅವಳು ರೂಮಿಗೆ ಬಂದು ವಲ್ಲಭನ ಕೇಳ್ತಾ ಇರ್ತಾಳೆ. ಮಾವಂಗೆ ದುಡ್ಡು ಕೊಡಬೇಕಲ್ವಾ, ಅದೆಲ್ಲ ಅರೇಂಜ್ ಆಯಿತಾ ಅಂತ ಹೇಳಿ. ಮತ್ತು ಮಾವ ಬೈಯಲ್ವಾ, ನೀನೇನು ಮಾಡ್ತಿದ್ಯಾ ಏನು ಅಂತೆಲ್ಲ ಕೇಳಿದಾಗ ಅವನಿದ್ದನು, ಇಲ್ಲ ಎಲ್ಲೂ ಅರೇಂಜ್ ಆಗಿಲ್ಲ, ಏನೇನು ಮಾಡೋಕ್ಕಾಗಲ್ಲ, ಬೈಸ್ಕೋಬೇಕು ಅಷ್ಟೇ, ಬೈಸ್ಕೊಳ್ಳೋದು ನನಗೇನು ಹೊಸ್ತಾ ಬಿಡು ಅಂತ ಹೇಳ್ತಾನೆ. ಇಲ್ಲ ಕಣೋ ವಲ್ಲಭ, ಆ ಥರ ಎಲ್ಲ ಆಗಬಾರ್ದು ಅಂತ ಹೇಳ್ಬಿಟ್ಟು ಅವಳು ತನ್ನ ಕಿವಿಗೆ ಹಾಕ್ಕೊಂಡಿದ್ದಂತಹ ಓಲೆಯನ್ನು ಬಿಚ್ಕೊಡ್ತಾಳೆ. ಆವಾಗ ವಲ್ಲಭ ಇದ್ದವನು, ಆಲ್ರೆಡಿ ನೀನು ನಿಮ್ಮ ಅಪ್ಪ ಕೊಟ್ಟಿರುವಂತಹ ಒಡವೆ ಎಲ್ಲದನ್ನು ಕೂಡ ನಾನು ಇಷ್ಟಪಟ್ಟು ತೊಗೊಂಡಿರ್ತೀಯ, ಇದನ್ನು ಕೂಡ ನಿಮ್ಮ ಅಪ್ಪ ನಿನಗೆ ಇಷ್ಟಪಟ್ಟು ಮಾಡಿಸ್ಕೊಟ್ಟಿರ್ತಾರೆ, ಇವಾಗ ಇದನ್ನು ಯಾಕೆ ನೀನು ಮಾಡ್ತಾ ಇದೀಯಾ, ಆಲ್ರೆಡಿ ನನಗೆ ನೀನು ನಿಮ್ಮ ಅಪ್ಪನ ಕಡೆಯಿಂದ ಇಸ್ಕೊಂಬಂದಿರುವಂತಹ ಒಡವೆಗಳನ್ನ ನುಂಗಾಕಿದ್ದೀನಿ ಅನ್ನೋ ಒಂದು ಅಪೋದ ಇದೆ, ಇವಾಗ ಇದು ಬೇರೆ ಬೇಕಾ ಬೇಡ, ಅದು ನಿನಗೆ ನಿಮ್ಮ ಅಪ್ಪ ಪ್ರೀತಿಯಿಂದ ಮಾಡಿಸಿರ್ತಾರೆ ಇಟ್ಕೊ ಅಂತ ಹೇಳ್ತಾನೆ. ನಂತರ ಅಮೂಲ್ಯ ಇದ್ದವಳು, ನಾನು ಇದನ್ನೇ ನಿನಗೆ ಮಾರ್ಬಿಡು ಅಂತ ಹೇಳ್ತಾ ಇದ್ದೀನ, ಜಸ್ಟ್ ಇದನ್ನು ಗಿರ್ವಿ ಇಡು ಅಷ್ಟೇ, ಆವಾಗ ನಿನಗೆ ಅಮೌಂಟ್ ಸಿಗುತ್ತೆ, ಅದನ್ನು ತೊಗೊಂಡು ಬಾ, ಆಮೇಲೆ ದುಡ್ಡಾದಾಗ ಬೇಕಾದ್ರೆ ಇದನ್ನು ಬಿಡಿಸ್ಕೊಂಡ್ರೆ ಆಯಿತು ಅಂತ ಹೇಳ್ತಾಳೆ. ಬಟ್ ವಲ್ಲಭ ಅದನ್ನ ಇಸ್ಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ. ನಾನು ಹೆಂಗೋ ಒಂದು ಅರೇಂಜ್ ಮಾಡ್ಕೊತೀನಿ, ಏನೋ ಒಂದು ಹೇಳ್ತೀನಿ, ಇವನೇನು ನನ್ನ ಮಲ್ಕೊಳ್ಳೋಕ್ಕೆ ಬಿಡು ಅಂತ ಹೇಳಿ ಮಲ್ಕೊತಾನೆ. ಆಗ ಅಮೂಲ್ಯ ಇದ್ದವಳು, ಏನಿದು ಇವನು ಯಾಕೆ ಈ ಥರ ಮಾಡ್ತಾ ಇದ್ದಾನಲ್ಲ, ಸ್ವಲ್ಪನೂ ಟೆನ್ಷನ್ ಇಲ್ಲ ಇವನಿಗೆ ಅಂತ ಹೇಳ್ತಾ ಇರ್ತಾಳೆ. ನಂತರ ಇನ್ನೊಂದು ಕಡೆ ಗಿರ್ಜಾ ಹಾಗೆ ಮೀನಾ ಇಬ್ಬರು ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ವಲ್ಲಭ ದುಡ್ಡನ್ನ ಅರೇಂಜ್ ಮಾಡ್ಕೊಂಡಿದ್ದಾನೋ ಇಲ್ವೋ, 9 ಗಂಟೆಗೆ ಕೇಳ್ತಾರೆ ಅವ್ರ ಅಪ್ಪ ಅಂತ ಹೇಳಿ, ಇವನಿಗೆ ಗೊತ್ತಿಲ್ವಾ ಅರೇಂಜ್ ಆಗಿದೆಯಾ ಇಲ್ವಾ ಅಂತ ಹೇಳಿ ಗಿರಿಜಾ ಹೇಳಿದಾಗ ಮೀನಾ ಇದ್ದವಳು, ಇಲ್ಲ ಅತ್ತೆ ಅರೇಂಜ್ ಆಗಿಲ್ಲ ಅಂತ ಅನಿಸುತ್ತೆ, ಇನ್ ಕೇಸ್ ಏನಾದ್ರು ಹಾಗಿದ್ರೆ ಅಮೂಲ್ಯ ನನ್ನ ಹತ್ರ ಹೇಳಿರೋಳು, ಬಟ್ ಅಮೂಲ್ಯ ಕೂಡ ಹೇಳಿಲ್ಲ ಅಂದರೆ ಇನ್ನೂ ಅಡ್ಜಸ್ಟ್ ಆಗಿಲ್ಲ ಅಂತ ಅನಿಸುತ್ತೆ ಅಂತ ಮೀನಾ ಹೇಳ್ತಾಳೆ. ಆಗ ಗಿರ್ಜಾ ಇದ್ದವಳು, ಹೌದಾ ಇವಾಗ ಏನೇ ಮಾಡೋದು ಮೀನಾ, ಇವಾಗ ಅವ್ರನ್ನ ಏನಕ್ಕೆ ಸೇವ್ ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ, ಏನು ದಾರಿನೇ ಉಳಿತಾ ಇಲ್ಲ ಅಂತ ಅಂದಾಗ ಮೀನಾ ಹಾಗೆ ಯೋಚನೆ ಮಾಡುವಾಗ ಒಂದು ಐಡಿಯಾ ಬರುತ್ತೆ ಅವಳಿಗೆ. ಆಗ ಅವಳು ಹೇಳ್ತಾಳೆ, ಅತ್ತೆ ಒಂದು ಕೆಲಸ ಮಾಡಿ, ನನಗೊಂದು ಐಡಿಯಾ ಬಂದಿದೆ, ಆ ಥರ ಮಾಡೋಣ ಅಂತ ಹೇಳ್ತಾಳೆ. ಆವಾಗ ಹೌದಾ ಏನು ಅಂತ ಕೇಳ್ತಾಳೆ. ಕರೆಕ್ಟಾಗಿ ಮಾವ ವಲ್ಲಭನ ಹತ್ರ 10,000 ದುಡ್ಡು ಕೇಳೋ ಟೈಮಲ್ಲಿ ನೀವು ಎದೆ ನೋವು ಅಂತ ಹೇಳಿ ಎದೆ ಇಟ್ಕೊಂಡು ಅಲ್ಲೇ ಬಿದ್ದೋಗ್ಬಿಡಿಯುತ್ತೆ. ಆವಾಗ ಮಾವ ನಿಮ್ಮ ಕಡೆ ಕೊಡೋ ಗಮನನ ಅಂದರೆ ಅವನ ಕಡೆ ಕೊಡಬೇಕಲ್ವ, ಆ ಗಮನ ನಿಮ್ಮ ಕಡೆ ಕೊಟ್ಟಾಗ ನಿಮಗೆ ಆ ಒಂದು ಕಾನ್ಸಂಟ್ರೇಷನ್ ಸಿಗುತ್ತೆ, ಹಾಗೆ ಹಾಸ್ಪಿಟಲ್ ಅದು ಇದು ಅಂತ ಹೇಳಿ ನಿಮ್ಮ ಕಡೆ ಗಮನ ಬಂದಾಗ 10,000 ಕೇಳೋದು ಮಾವ ಮರ್ತೇ ಹೋಗ್ತಾರೆ ಅಂತ ಹೇಳಿ. ಆಗ ಗಿರ್ಜಾ ಇದ್ದವಳು, ಏನು ಹೇಳ್ತೀಯ ನೀನು ಅಂತ ಹೇಳಿ ಅಂದಾಗ, ಹೌದತ್ತೆ ಇನ್ನೇನು ಮಾಡೋದು, ಬೇರೆ ಏನೂ ಆಪ್ಷನ್ ಇಲ್ಲ, ನೀವು ಹಂಗೆ ಮಾಡಿಬಿಡಿ ಅಂತ ಹೇಳಿ ಎಂದಾಗ, ಹಂಗಲ್ಲ ಕಣೆ ನಿಮ್ಮ ಮಾವ ಇದನ್ನೆಲ್ಲ ನಂಬಲ್ಲ, ಇನ್ ಕೇಸ್ ಅವ್ರೇನಾದ್ರು ನಂಬಿದ್ರು ಕೂಡ ಆಸ್ಪತ್ರೆ ಕರ್ಕೊಂಡು ಹೋಗಿ ಇರೋಬೋರೋ ಟೆಸ್ಟ್ ಎಲ್ಲ ಮಾಡಿಸ್ತಾರೆ, ಅವಾಗ ನನಗೆ ಅದರಲ್ಲಿ ನಾರ್ಮಲಾಗಿ ಬಂದರೆ ನಮ್ಮ ಅಲ್ಲಿಗೆ ಬೀಳಬೇಕಾಗಿರೋ ಹೋದೆ ನನಗೆ ಬೀಳುತ್ತಷ್ಟೇ ಅಂತ ಹೇಳ್ತಾಳೆ. ಏನತ್ತೆ ನೀವು ಮಗನ ಮೇಲಿರೋ ಪ್ರೀತಿಗೋಸ್ಕರ ಅಷ್ಟು ಕೂಡ ಮಾಡೋಕ್ಕಾಗಲ್ವಾ ಅಂತ ಹೇಳ್ತಾಳೆ. ಹಾಗಾಗಿ ಗಿರ್ಜಾ ಇದ್ದವಳು, ನನಗೆ ಮಗನಿಗೋಸ್ಕರ ಒದೆ ತಿನ್ನೋದು ಅದರಲ್ಲಿ ತಪ್ಪು ಅಂತ ಅನ್ನಿಸ್ತಾ ಇಲ್ಲ, ನಾನು ರೆಡಿ ಇದ್ದೀನಿ, ಆದರೆ ಅಲ್ಲಿ ಬೇಕಾಗಿರೋದು ಇನ್ನೊಂದು ವಿಷಯ ಏನಂದರೆ, ಇವಾಗ ವಲ್ಲಭಂಗೆ ದುಡ್ಡು ಹೇಗೆ ಅಡ್ಜಸ್ಟ್ ಮಾಡಿಕೊಡ್ಬೇಕು, ಅವನು ಏನು ಮಾಡಿದ್ದ, ಯಾಕೆ ತೊಗೊಂಡು ಅನ್ನೋದೇ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾಳೆ. ಆಗ ಮೀನಾ ಇದ್ದವನು, ಅತ್ತೆ ಅವನು ಏನಕ್ಕೆ ತೊಗೊಂಡಿದ್ದಾನೋ ಏನೋ ಗೊತ್ತಿಲ್ಲ, ಬಟ್ ಆದರೆ ಒಂದಂತೂ ಸತ್ಯ, ಅವನು ಸುಮ್ಮನೆ ಅಂತೂ ತೊಗೊಂಡಿರೋದಿಲ್ಲ, ಬಟ್ ಇವಾಗ ವಲ್ಲಭನ ಹೇಗೆ ಸೇವ್ ಮಾಡ್ಬೋದು ಅಂತಲೇ ಗೊತ್ತಾಗ್ತಿಲ್ವಲ್ಲ ಅಂತ ಹೇಳಿ ಇಬ್ಬರು ಕೂಡ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ರೂಮಲ್ಲಿ ಮಾಧವ ಮತ್ತು ಪ್ರಿಯಾ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ಅಲ್ಲಿ ಪ್ರಿಯಾ ಇದ್ದವಳು ಹೇಳ್ತಾ ಇರ್ತಾಳೆ ಮಾಧವಂಗೆ, ಏನ್ರಿ ಮಾಡೋದು, 9 ಗಂಟೆಗೆ 5 ನಿಮಿಷ ಇದೆ, ಎಲ್ಲೂ ಕೂಡ ದುಡ್ಡು ಅಡ್ಜಸ್ಟ್ ಆಗಿಲ್ಲ, ಇವಾಗ ಮಾವ ಕೇಳಿದರೆ ಏನು ಮಾಡೋದು ಅಂತ ಹೇಳಿದಾಗ ಮಾಧವ ಇದ್ದವನು, ಪರಿಸ್ಥಿತಿ ಕೈ ಮೀರಿ ಹೋದರೆ ನಾನೇನು ಮಾಡೋಕ್ಕಾಗಲ್ಲ ಪ್ರಿಯಾ, ನಾನು ಸತ್ಯ ಹೇಳ್ತೀನಿ ಅಂತ ಹೇಳಿ, ಯಾಕ್ರಿ ಈ ಥರ ಎಲ್ಲ ಮಾಡ್ತಾ ಇದ್ದೀರಾ, ನಾನು ರಾತ್ರಿ ನಿಮಗೆ ಹೇಳಿಲ್ವಾ, ಏನು ಮಾತಾಡೋಕ್ಕೆ ಹೋಗಬೇಡಿ ನೀವು ಅಂತ ಅಂದಾಗ, ಅದೇಗೆ ನಾನು ವಲ್ಲಭನ ಬಿಟ್ಕೊಡೋಕ್ಕಾಗುತ್ತಾ ಅಂತ ಕೇಳಿದಾಗ, ಅಲ್ಲ ರೀ ವಲ್ಲಭನ ಬಗ್ಗೆ ಮಾವ ಏನು ಅಂದ್ಕೊಳ್ಳಲ್ಲ, ಅವ್ರಿಗೇನು ಅದು ಹೊಸ ವಿಷಯನೂ ಅಲ್ಲ, ವಲ್ಲಭನ ಬಗ್ಗೆ ಅವ್ರಿಗೂ ಗೊತ್ತು ಅಲ್ವಾ, ಅವ್ರೇನು ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ ಬಿಡಿ, ಬಟ್ ನಿಮ್ಮನ್ನು ನೋಡಿ ನಿಮ್ಮ ಮಗ ಹೆಂಗಿರಬೇಕು ಏನು ಅಂತ ಹೇಳಿ ತುಂಬ ಚೆನ್ನಾಗಿ ಅವರು ಎಕ್ಸಾಂಪಲ್ನ ಕೊಡ್ತಾರೆ, ನಿಮ್ಮನ್ನು ತೋರಿಸಿವ ನೀವೇ ತಪ್ಪು ಮಾಡಿದ್ದೀರಾ ಅಂತ ಗೊತ್ತಾರೆ, ಮಾವಂಗೆ ತುಂಬಾ ಬೇಜಾರಾಗುತ್ತೆ ರೀ, ಬೇಡ ನೀವು ಅದನ್ನೆಲ್ಲ ಮಾಡಬೇಡಿ ಅಂತ ಹೇಳ್ತಾಳೆ. ಆಗ ಮಾಧವ ಇದ್ದನು, ಇಲ್ಲ ಪ್ರಿಯಾ, ಇನ್ ಕೇಸ್ ನನ್ನ ಕಡೆಯಿಂದ ಏನೂ ತಪ್ಪಾಗಲ್ಲ, ಆದರೆ ಇನ್ ಕೇಸ್ ಏನಾದರೂ ಅಪ್ಪ ಈಗ ಅವನಿಗೋಸ್ಕರ ಅಂತ ಹೇಳಿ ನಾನು ದುಡ್ಡು ತೊಗೊಂಡಿದ್ದೀನಿ ಅಂತ ಹೇಳಿ ನಾನು ಹೇಳದೇ ಇದ್ದರೆ ಅವನ್ನ ಇವಾಗ ತಪ್ಪು ಅಂತ ಹೇಳಿ ಅವರು ಪರೀಕ್ಷೆ ಮಾಡ್ತಾ ಇರ್ತಾರೆ, ಆದರೆ ಅದೇನಾದ್ರು ಪ್ರೂವ್ ಆಯಿತು ಅಂತ ಅಂದಿದ ತಕ್ಷಣ ಅವನು ಅಲ್ಲ ಬಂದೇ ತಪ್ಪು ಅಂತ ಹೇಳಿ ಶಿಕ್ಷೆ ಅನ್ನೋ ಒಂದು ಕತ್ಲೆಗೆ ನೂಕಕ್ಕೋದ್ರೆ ನಾನು ಸತ್ಯನೋ ಬೆಳಕನ್ನು ತರಬೇಕಾಗುತ್ತೆ ಅಂತ ಹೇಳ್ತಾನೆ. ಬೇಡ ರೀ ಅದೆಲ್ಲ ಹೇಳಿಬಿಡಿ ಅಂತ ಅಂದರೂ ಕೂಡ ಪರಿಸ್ಥಿತಿ ಎಲ್ಲದನ್ನು ಕೂಡ ಡಿಸೈಡ್ ಮಾಡುತ್ತೆ, ನಾನು ಸತ್ಯ ಹೇಳಬೇಕೋ ಇಲ್ವೋ ಅನ್ನೋದನ್ನು, ಅದನ್ನು ಆಮೇಲೆ ಯೋಚನೆ ಮಾಡೋಣ ಬಿಡು ಅಂತ ಹೇಳಿ ಹೋಗ್ತಾನೆ ರೂಮಿಂದ. ನಂತರ ಮನೇಲಿ ಎಲ್ಲರೂ ಕೂಡ ಇವಾಗ ಒಟ್ಟಿಗೆ ಸೇರಿರ್ತಾರೆ, ಯಾಕಂದರೆ ನಂದ ಹೇಳಿರ್ತಾನೆ ಅಲ್ವಾ 9 ಗಂಟೆಗೆ ಅವನು ದುಡ್ಡು ಕೊಡಬೇಕು ಅಂತ ಹೇಳಿ, ಸೊ ಅದಕ್ಕೋಸ್ಕರ ಎಲ್ಲರೂ ಕೂಡ ಸೇರಿರ್ತಾರೆ. ಅವಾಗ ನಂದ ಬಂದುಬಿಟ್ಟು ಕೇಳ್ತಾನೆ, ಎಲ್ಲೋ ದುಡ್ಡು ಅಂತ ಅಂದ್ಬಿಟ್ಟು, ಸೊ ದುಡ್ಡು ಎಲ್ಲಿ ಅಂತ ಕೇಳಿದಾಗ
ವಲ್ಲಭ ಇದ್ದವನು ನೀವು ಹೇಳಿರೋ ಅಷ್ಟೋ ಟೈಮಲ್ಲಿ ದುಡ್ಡು ಅಡ್ಜಸ್ಟ್ ಆಗುತ್ತೆ ಅಂತ ಅಂದ್ಕೊಂಡೆ ಅಪ್ಪ, ಬಟ್ ಆದರೆ ಆಗಲಿಲ್ಲ ಅಂತ ಹೇಳಿದಾಗ ಅದೆಲ್ಲ ಗೊತ್ತಿಲ್ಲ, ನಾನು ಇಷ್ಟು ದಿನ ಮನೇಲಿ ಇಟ್ಕೊಂಡಿದ್ದೆ, ಹೆಚ್ಚು ನಡಿ ಮನೆಯಿಂದ ಆಚೆ ಅಂತ ಹೇಳಿದಾಗ ಅಮೂಲ್ಯ ಇದ್ದವಳು ಮಾತಾಡ್ತಾ ಇರ್ತಾಳೆ. ಇಲ್ಲ ಮಾವ ಬೇಡ, ನಾನು ದುಡ್ದಾದ್ರೂ ಸಹಿತ 10,000 ಕೊಡ್ತೀನಿ, ದಯವಿಟ್ಟು ಇಂಥ ಡಿಸಿಷನ್ ತೊಗೋಬೇಡಿ ಅಂತ ಕೇಳ್ತಾಳೆ. ಹಾಗೆ ಗಿರಿಜಾ ಇದ್ದವರು ಕೂಡ ರಿಕ್ವೆಸ್ಟ್ ಮಾಡ್ತಾರೆ, ಆದರೆ ಅದನ್ನು ಕೇಳೋದಕ್ಕೆ ನಂದ ರೆಡಿ ಇರೋದಿಲ್ಲ. ಇನ್ನೊಂದು ಕಡೆ ನಡಿ ಮನೆಯಿಂದ ಆಚೆ ಅಂತ ಹೇಳಿ ಅವ್ನ ಕೈ ಹಿಡಿದು ನೂಗ್ತಾ ಇರ್ತಾನೆ. ಅಷ್ಟರಲ್ಲಿ ಮಾಧವ ಇದ್ದವನು ವಲ್ಲಭನ ಕೈ ಹಿಡ್ಕೊತಾನೆ. ಅವಾಗ ಅವ್ರ ಅಪ್ಪ ಇದ್ದವನು ಸಿಟ್ ಮಾಡ್ಕೊಂಡು ತುಂಬಾ ಏನೋ ಆಗಿದೆ ಮಾಧವ ನಿನಗೆ ಅಂತ ಅಂದಾಗ, ಏನಿನ್ ತಮ್ಮ ಅಂತ ಸಪೋರ್ಟ್ ಮಾಡೋಕ್ಕೆ ಬರ್ತಿದ್ಯಾ ಅಂದಾಗ, ಇಲ್ಲ ಅಪ್ಪ ಮೊದಲು ನಿಮಗೆ ಸತ್ಯ ಏನಿದೆ ಅನ್ನೋದನ್ನ ತಿಳ್ಕೊಳ್ಳಿ, ಅವಾಗ ಯಾರಿಗೆ ಶಿಕ್ಷೆ ಕೊಡಬೇಕು ಶಿಕ್ಷೆ ಕೊಡಬಾರ್ದು ಅನ್ನೋದನ್ನು ನೀವು ಡಿಸೈಡ್ ಮಾಡಿ ಅಂತ ಹೇಳ್ತಾನೆ. ಸೊ ಏನದು ಸತ್ಯ ಅಂತ ಅಂದಾಗ, ಅಪ್ಪ ಯಾಕಂದರೆ ವಲ್ಲಭ ಸುಮ್ಮನೆ ದುಡ್ಡು ತೊಗೊಂಡಿಲ್ಲ, ನನಗೋಸ್ಕರ ದುಡ್ಡು ತೊಗೊಂಡಿದ್ದಾನೆ ಅಂತ ಹೇಳಿದಾಗ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಏನು ಹೇಳ್ತಾ ಇದೆಯಾ ನೀನು ಅಂತ ಹೇಳಿದಾಗ, ಹೌದಪ್ಪ ನನಗೋಸ್ಕರನೇ ದುಡ್ಡು ತೊಗೊಂಡಿದ್ದು, ಯಾಕೆ ಅಂತಂದರೆ ನಾವು ಹನಿಮೂನ್ಗೆ ಅಂತ ಹೋಗಿದ್ವಿ ಅಲ್ವಾ, ನಿಮಗೆ ಗೊತ್ತಲ್ವಾ ಪ್ರಿಯಾ ರೂಮ್ನ ಬುಕ್ ಮಾಡಿದ್ಲು ಅಂತ 5,000ಕ್ಕೆ, ಆದರೆ ಆ ರೂಮು 5,000 ಅಲ್ಲ ಅಪ್ಪ 26,000 ಇತ್ತು ಅಂತ ಹೇಳ್ತಾನೆ. ಆವಾಗ ನಂದ ಇದ್ದವನು ಶಾಕ್ ಆಗ್ತಾನೆ, ಏನು 26,000 ಅಂತ. ಹೌದು ಅಪ್ಪ 26,000 ಇತ್ತು, ಬಟ್ ಅಲ್ಲಿ ಹೋಗಿ ನಾವು ವಾಪಸ್ ಬರ್ಬೋದಿತ್ತು, ದುಡ್ಡು ಜಾಸ್ತಿ ಆಯಿತು ಅಂತ ಬಟ್ ಇಲ್ಲಿ ಬಂದಮೇಲೆ ನೀವು ಮತ್ತೆ ಯಾಕೆ ಏನು ಎತ್ತ ಅನ್ನೋ ಪ್ರಶ್ನೆ ಕೇಳ್ತೀರಲ್ವ, ಆವಾಗ ಪ್ರಿಯಾಂಗೂ ಬೇಜಾರಾಗುತ್ತೆ ನಮಗೂ ಬೇಜಾರಾಗುತ್ತೆ ಅಂತ ಬೇಡ ಅಂತಂದ್ರು ಕೂಡ ಈ ಥರ ನಮಗೋಸ್ಕರ ಅಂತ ದುಡ್ಡನ್ನ ಅಡ್ಜಸ್ಟ್ ಮಾಡೋಕ್ಕೋಸ್ಕರ ನಿನ್ನ ಅಕೌಂಟಿಂದ ತೆಗೆದಿದ್ದಪ್ಪ, ಇವಾಗ ನೀನು ಹೇಳು ಯಾರ್ದು ತಪ್ಪು ಅಂತ ಮಾಧವ ಇದ್ದವನು ಹೇಳ್ತಾನೆ. ಆವಾಗ ಪ್ರಿಯಾ ಮೇಲೆ ನಂದ ಕೋಪ ಮಾಡ್ಕೊತಾನೆ. ಪ್ರಿಯಾ ಹೇಳ್ತಿರೋದೆಲ್ಲ ನಿಜನ ಅಂತ ಅಂದಾಗ, ಅವಾಗ ಹೌದು ಮಾವ ಅಂತ ಹೇಳ್ತಾಳೆ. ನಿನಗೆ ಆ ರೂಮ್ನ ಬುಕ್ ಮಾಡಿ ನೀನು ತೋರಿಸುವಾಗ್ಲೇ ತುಂಬ ಸಲ ಮೀನಾ ಕೇಳಿದ್ಲು, 5,000 ರೂಪಾಯಿಗೆ ಇಷ್ಟು ಚೆನ್ನಾಗಿರೋ ರೂಮ್ ಸಿಗ್ತಿದೆಯಾ, ಸರಿಯಾಗಿ ನೋಡಿದ್ದೀರಾ ಅಂತ 10 ಸಲ ಕೇಳಿದ್ಲು. ನೀನೇನಾದ್ರು ಒಪ್ಕೊಂಡು ಅದನ್ನು ಇಲ್ಲ ಚೆನ್ನಾಗಿದೆ 5,000 ಅಂತೇಳಿ ಅಷ್ಟು ಸಲ ಹೇಳ್ದಲ್ಲ ನೀನು, 26,000 ಕೊಟ್ಟು ಹೋಗುವಂಥ ಅವಶ್ಯಕತೆ ಆದರೂ ಏನಿತ್ತು ನಿನಗೆ, ಎಷ್ಟು ನೋಡಬೇಕು ಅಂತ ಗೊತ್ತಾಗಲ್ವ ನಿನಗೆ ಅಂತ ಅಂದ್ಬಿಟ್ಟು ಬೈತಾ ಇರ್ತಾನೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಎಪಿಸೋಡ್. ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಅನ್ಕೊತೀನಿ. ನಂಗೆ ಸ್ವಲ್ಪ ಹುಷಾರಿಲ್ದಿರೋ ಕಾರಣ ನಿಮಗೆ ನನ್ನ ಧ್ವನಿ ಸ್ವಲ್ಪ ಬೇರೆ ಥರ ಕೇಳಿಸಿರ್ಬೋದು, ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.